ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಏನಾದರೂ ದೊಡ್ಡ ಬದಲಾವಣೆ ಆದಾಗ ನಿಮಗೆ ಭಯವಾಗುತ್ತದೆಯಾ? ಆಫೀಸ್ನಲ್ಲಿ ಕೆಲಸ ಹೋದಾಗ, ಬಿಸ್ನೆಸ್ನಲ್ಲಿ ನಷ್ಟವಾದಾಗ, ಅಥವಾ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಬಿರುಕು ಬಿಟ್ಟಾಗ ಮುಂದೆ ಏನು ಮಾಡಬೇಕು ಎಂದು ತಿಳಿಯದೆ ನೀವು ಕಂಗಾಲಾಗಿದ್ದೀರಾ? ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಇಂದು ನಾವು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದ ಡಾಕ್ಟರ್ ಸ್ಪೆನ್ಸರ್ ಜಾನ್ಸನ್ ಅವರ ದ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕ ಹೂ ಮೂವ್ಡ್ ಮೈ ಚೀಸ್ ಎಂಬ ಅದ್ಭುತ ಕಥೆಯನ್ನು ಸಂಪೂರ್ಣವಾಗಿ ಕೇಳಲಿದ್ದೇವೆ. ಇದು ಕೇವಲ ಇಲಿಗಳ ಕಥೆಯಲ್ಲ. ಇದು ನಿಮ್ಮ ಬದುಕನ್ನು, ನಿಮ್ಮ ಮೈಂಡ್ಸೆಟ್ ಅನ್ನು ಮತ್ತು ಯಶಸ್ಸಿನ ದಾರಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಅದ್ಭುತವಾದ ಮಾಸ್ಟರ್ ಕ್ಲಾಸ್. ಈ ಅದ್ಭುತವಾದ ಕಥೆಯನ್ನು ಶುರುಮಾಡುವ ಮುನ್ನ ನಿಮಗೊಂದು ಚಿಕ್ಕ ಮನವಿ. ನಾವು ನಿಮ್ಮ ಮುಂದೆ ತರುತ್ತಿರುವ ಈ ಪುಸ್ತಕಗಳ ಸಾರಾಂಶ ನಿಮಗೆ ಇಷ್ಟವಾಗುತ್ತಿದ್ದರೆ ಮತ್ತು ಉಪಯುಕ್ತ ಎನಿಸುತ್ತಿದ್ದರೆ ನಮ್ಮ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಚಾನೆಲ್ ಮೆಂಬರ್ ಆಗುವ ಮೂಲಕ ನಮ್ಮನ್ನು ಬೆಂಬಲಿಸಿ ಇನ್ನಷ್ಟು ಅತ್ಯುತ್ತಮ ಪುಸ್ತಕಗಳನ್ನು ಕನ್ನಡದಲ್ಲಿ ನಿಮ್ಮ ಮುಂದಿಡಲು ನಮಗೆ ಪ್ರೋತ್ಸಾಹ ನೀಡಿ. ಬನ್ನಿ, ಈಗ ತಡ ಮಾಡದೆ ಹೂ ಮೂವ್ಡ್ ಮೈ ಚೀಸ್ ಕಥೆಯೊಳಗೆ ಹೋಗೋಣ. ಅಧ್ಯಾಯ 1. ದ ಗ್ಯಾದರಿಂಗ್, ಸ್ನೇಹಿತರ ಭೇಟಿ. ಶಿಕಾಗೋ ನಗರದ ಒಂದು ಬಿಸಿಲಿನ ಭಾನುವಾರ. ಶಾಲೆಯಲ್ಲಿ ಒಟ್ಟಿಗೆ ಓದಿದ್ದ, ಬಹಳ ಆಪ್ತರಾಗಿದ್ದ ಕೆಲವು ಸ್ನೇಹಿತರು ಲಂಚ್ಗಾಗಿ ಒಂದೆಡೆ ಸೇರಿದ್ದರು. ಹಿಂದಿನ ರಾತ್ರಿಯಷ್ಟೇ ಅವರ ಹೈಸ್ಕೂಲ್ ರಿಯೂನಿಯನ್ ಮುಗಿದಿತ್ತು. ಈಗ ಎಲ್ಲರೂ ಒಬ್ಬರಿಗೊಬ್ಬರು ತಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಕಾತುರರಾಗಿದ್ದರು. ಒಳ್ಳೆಯ ಊಟ ಮತ್ತು ತಮಾಷೆಯ ಮಾತುಕತೆಗಳ ನಂತರ ಅವರೆಲ್ಲರೂ ಒಂದು ಸೀರಿಯಸ್ ಕಾನ್ವರ್ಸೇಷನ್ ಕಡೆ ಮುಖ ಮಾಡಿದರು. ಕ್ಲಾಸ್ನಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದ ಆಂಜೆಲಾ ಹೇಳಿದಳು, ನಾವೆಲ್ಲರೂ ಸ್ಕೂಲ್ನಲ್ಲಿರುವಾಗ ಲೈಫ್ ಬಗ್ಗೆ ಏನು ಅಂದುಕೊಂಡಿದ್ದೇವೋ ಈಗ ಲೈಫ್ ಆ ಥರ ಇಲ್ಲ. ಎಷ್ಟೊಂದು ಬದಲಾಗಿಬಿಟ್ಟಿದೆ ಅಲ್ವಾ? ಹೌದು, ಖಂಡಿತ ಬದಲಾಗಿದೆ ಎಂದ ನೇಥನ್. ನೇಥನ್ ತನ್ನ ಫ್ಯಾಮಿಲಿ ಬಿಸ್ನೆಸ್ ಅನ್ನು ನೋಡಿಕೊಳ್ಳುತ್ತಿದ್ದನು. ಆ ಬಿಸ್ನೆಸ್ ಬಹಳ ವರ್ಷಗಳಿಂದ ಒಂದೇ ರೀತಿ ನಡೆದುಕೊಂಡು ಬಂದಿತ್ತು. ಹಾಗಾಗಿ ನೇಥನ್ಗೆ ಲೈಫ್ ಬಗ್ಗೆ ಯೋಚನೆ ಶುರುವಾಗಿದೆ ಎನ್ನುವುದು ಉಳಿದವರಿಗೆ ಆಶ್ಚರ್ಯ ತಂದಿತ್ತು. ನೇಥನ್ ಕೇಳಿದ, ಆದ್ರೆ ನೀವು ಒಂದು ವಿಷಯ ಗಮನಿಸಿದ್ದೀರಾ? ಪರಿಸ್ಥಿತಿಗಳು ಬದಲಾದಾಗ ನಾವು ಮಾತ್ರ ಚೇಂಜ್ ಆಗುವುದಕ್ಕೆ ಇಷ್ಟಪಡುವುದಿಲ್ಲ. ಬಹುಶಃ ನಮಗೆ ಚೇಂಜ್ ಅಂದ್ರೆ ಭಯ, ಅದಕ್ಕೆ ನಾವು ಬದಲಾಗಲು ಒಪ್ಪುವುದಿಲ್ಲ ಎಂದ ಕಾರ್ಲೋಸ್. ಕಾರ್ಲೋಸ್, ನೀನು ಫುಟ್ಬಾಲ್ ಟೀಮ್ನ ಕ್ಯಾಪ್ಟನ್ ಆಗಿದ್ದವನು, ನೀನು ಭಯದ ಬಗ್ಗೆ ಮಾತನಾಡುತ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ಜೆಸಿಕಾ ನಕ್ಕಳು. ಆಗ ಎಲ್ಲರಿಗೂ ಒಂದು ವಿಷಯ ಅರ್ಥವಾಯಿತು. ಅವರೆಲ್ಲರೂ ಬೇರೆ ಬೇರೆ ಕೆಲಸಗಳಲ್ಲಿದ್ದರೂ, ಕಂಪನಿಗಳನ್ನು ನಡೆಸುತ್ತಿದ್ದರೂ, ಎಲ್ಲರೂ ಒಂದೇ ರೀತಿಯ ಫೀಲಿಂಗ್ಸ್ ಅನ್ನು ಅನುಭವಿಸುತ್ತಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರ ಜೀವನದಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್, ಅಂದರೆ ಅನಿರೀಕ್ಷಿತ ಬದಲಾವಣೆಗಳು ಆಗುತ್ತಿದ್ದವು, ಮತ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆಗ ಮೈಕಲ್ ಶುರು ಮಾಡಿದ, ನನಗೂ ಕೂಡ ಚೇಂಜ್ ಅಂದ್ರೆ ಭಯ ಇತ್ತು. ನಮ್ಮ ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಾಗ ನಮಗೆ ಏನು ಮಾಡಬೇಕು ಅಂತಲೇ ತಿಳಿಯಲಿಲ್ಲ. ನಾವು ಅದಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಮತ್ತು ನಮ್ಮ ಬಿಸ್ನೆಸ್ ಅನ್ನು ಬಹುಪಾಲು ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದೆವು. ಆದರೆ ಆಮೇಲೆ ನಾನೊಂದು ಚಿಕ್ಕ ಕಥೆಯನ್ನು ಕೇಳಿದೆ. ಆ ಕಥೆ ನನ್ನ ಜೀವನವನ್ನೇ ಬದಲಾಯಿಸಿತು. ಹೌದಾ, ಅದೇನು ಕಥೆ ಎಂದು ನೇಥನ್ ಕುತೂಹಲದಿಂದ ಕೇಳಿದ. ಮೈಕಲ್ ಹೇಳಿದ, ಆ ಕಥೆ ನಾನು ಚೇಂಜ್ ಅನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಬದಲಾವಣೆ ಅಂದರೆ ಏನನ್ನೋ ಕಳೆದುಕೊಳ್ಳುವುದಲ್ಲ, ಬದಲಾಗಿ ಏನನ್ನೋ ಹೊಸದನ್ನು ಪಡೆದುಕೊಳ್ಳುವುದು ಎಂದು ಆ ಕಥೆ ನನಗೆ ಕಲಿಸಿತು. ಆ ಕಥೆಯ ಬಗ್ಗೆ ನಮ್ಮ ಕಂಪನಿಯಲ್ಲಿ ಎಲ್ಲರಿಗೂ ಹೇಳಿದೆ. ನಮ್ಮಲ್ಲಿ ಬಹಳಷ್ಟು ಜನ ಆ ಕಥೆಯಿಂದ ಇನ್ಸ್ಪೈರ್ ಆಗಿ ಚೇಂಜ್ಗೆ ಅಡಾಪ್ಟ್ ಆದರು. ನಮ್ಮ ಬಿಸ್ನೆಸ್ ಮತ್ತೆ ಮೇಲೆ ಬಂತು. ಆ ಕಥೆಯ ಹೆಸರು ಹೂ ಮೂವ್ಡ್ ಮೈ ಚೀಸ್. ಎಲ್ಲರೂ ನಕ್ಕರು. ಟೈಟಲ್ ಚೆನ್ನಾಗಿದೆ, ಆ ಕಥೆಯನ್ನು ನಮಗೂ ಹೇಳ್ತೀಯಾ ಎಂದು ಕಾರ್ಲೋಸ್ ಕೇಳಿದ. ಖಂಡಿತ ಎಂದು ಮೈಕಲ್ ಕಥೆಯನ್ನು ಹೇಳಲು ಶುರು ಮಾಡಿದ. ಅಧ್ಯಾಯ 2. ದ ಮೇಜ್ ಅಂಡ್ ದ 4 ಕ್ಯಾರೆಕ್ಟರ್ಸ್, ಚಕ್ರವ್ಯೂಹ ಮತ್ತು 4 ಪಾತ್ರಗಳು. ಒಂದಾನೊಂದು ಕಾಲದಲ್ಲಿ ಬಹಳ ದೂರದ ಒಂದು ನಾಡಿನಲ್ಲಿ 4 ಚಿಕ್ಕ ಕ್ಯಾರೆಕ್ಟರ್ಸ್ ಒಂದು ಮೇಜ್ ಅಥವಾ ಚಕ್ರವ್ಯೂಹ ಒಳಗೆ ವಾಸಿಸುತ್ತಿದ್ದರು. ಅವರು ಪ್ರತಿದಿನ ತಮಗೆ ಸಂತೋಷ ಕೊಡುವ ಮತ್ತು ಹೊಟ್ಟೆ ತುಂಬಿಸುವ ಚೀಸ್ ಅನ್ನು ಹುಡುಕುತ್ತಾ ಓಡುತ್ತಿದ್ದರು. ಅದರಲ್ಲಿ 2 ಇಲಿಗಳಿದ್ದವು. ಅವುಗಳ ಹೆಸರು ಸ್ನಿಫ್ ಮತ್ತು ಸ್ಕರಿ. ಇನ್ನು 2 ಲಿಟಲ್ ಪೀಪಲ್, ಅಂದರೆ ಮನುಷ್ಯರ ತರಹವೇ ಕಾಣುವ, ಮನುಷ್ಯರಂತೆಯೇ ಆಲೋಚಿಸುವ ಚಿಕ್ಕ ವ್ಯಕ್ತಿಗಳಿದ್ದರು. ಅವರ ಹೆಸರು ಹೆಮ್ ಮತ್ತು ಹಾ. ಅವರು ಗಾತ್ರದಲ್ಲಿ ಬಹಳ ಚಿಕ್ಕವರಾಗಿದ್ದರಿಂದ ಅವರು ಏನು ಮಾಡುತ್ತಿದ್ದಾರೆ ಎಂದು ಯಾರಿಗೂ ಅಷ್ಟ ಸುಲಭವಾಗಿ ಕಾಣಿಸುತ್ತಿರಲಿಲ್ಲ. ಆದರೆ ಹತ್ತಿರದಿಂದ ನೋಡಿದರೆ ಅವರು ಪ್ರತಿದಿನ ಮೇಜ್ನಲ್ಲಿ ಮಾಡುವ ಕೆಲಸ ಬಹಳ ಆಶ್ಚರ್ಯಕರವಾಗಿತ್ತು.
ಇಲಿಗಳಾದ ಸ್ನಿಫ್ ಮತ್ತು ಸ್ಕರಿಗೆ ಬಹಳ ಸಿಂಪಲ್ ಆದ ಮೆದುಳು ಮತ್ತು ಒಳ್ಳೆಯ ಇನ್ಸ್ಟಿಂಕ್ಟ್ಸ್ ಇತ್ತು. ಅವು ತಮಗೆ ಇಷ್ಟವಾದ ಚೀಸನ್ನು ಹುಡುಕಲು ತಮ್ಮದೇ ಆದ ಸಿಂಪಲ್ ದಾರಿಗಳನ್ನು ಬಳಸುತ್ತಿದ್ದವು. ಆದರೆ ಲಿಟಲ್ ಪೀಪಲ್ ಆದ ಹೆಮ್ ಮತ್ತು ಹಾಗೆ ಕಾಂಪ್ಲೆಕ್ಸ್ ಬ್ರೈನ್ಸ್ ಇತ್ತು. ಅವರ ತಲೆಯಲ್ಲಿ ಬಹಳಷ್ಟು ಬಿಲೀವ್ಸ್ ಮತ್ತು ಇಮೋಷನ್ಸ್ ತುಂಬಿತ್ತು. ಅವರು ಒಂದು ಸ್ಪೆಷಲ್ ಆದ ಚೀಸನ್ನು ಹುಡುಕುತ್ತಿದ್ದರು. ಆ ಚೀಸ್ ಸಿಕ್ಕರೆ ತಮ್ಮ ಜೀವನದಲ್ಲಿ ಯಶಸ್ಸು ಅಂದರೆ ಸಕ್ಸೆಸ್ ಮತ್ತು ಸಂತೋಷ ಸಿಗುತ್ತದೆ ಎಂದು ಅವರು ನಂಬಿದ್ದರು. ಈ ನಾಲ್ವರು ಪ್ರತಿದಿನ ಬೆಳಿಗ್ಗೆ ಎದ್ದು ತಮ್ಮ ಜಾಗಿಂಗ್ ಶೂ ಮತ್ತು ಟ್ರ್ಯಾಕ್ ಸೂಟ್ ಹಾಕಿಕೊಂಡು ತಮ್ಮ ಮನೆಗಳಿಂದ ಹೊರಬಂದು ಮೇಜ್ನೊಳಗೆ ಓಡುತ್ತಿದ್ದರು. ಆ ಮೇಜ್ ಒಂದು ದೊಡ್ಡ ಚಕ್ರವ್ಯೂಹ. ಅಲ್ಲಿ ಎಷ್ಟೋ ರೂಮ್ಗಳು ಮತ್ತು ಕಾರಿಡಾರ್ಗಳಿದ್ದವು. ಕೆಲವು ಕಡೆ ರುಚಿಯಾದ ಚೀಸ್ ಇತ್ತು, ಇನ್ನು ಕೆಲವು ಕಡೆ ಬರೀ ಕತ್ತಲೆ ಮತ್ತು ಬ್ಲೈಂಡ್ ಆಲೀಸ್ ಅಂದರೆ ಮುಚ್ಚಿದ ದಾರಿಗಳು ಇದ್ದವು. ಅಲ್ಲಿ ಕಳೆದು ಹೋಗುವುದು ಬಹಳ ಸುಲಭವಾಗಿತ್ತು. ಆದರೆ ದಾರಿ ಕಂಡುಕೊಂಡವರಿಗೆ ಆ ಮೇಜ್ ಒಂದು ಅದ್ಭುತವಾದ ಬದುಕನ್ನು ಕೊಡುವ ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿತ್ತು. ಸ್ನಿಫ್ ಮತ್ತು ಸ್ಕರಿ ಇಲಿಗಳು ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನು ಬಳಸುತ್ತಿದ್ದವು. ಒಂದು ದಾರಿಯಲ್ಲಿ ಹೋದಾಗ ಚೀಸ್ ಸಿಗಲಿಲ್ಲ ಅಂದರೆ ತಕ್ಷಣ ವಾಪಸ್ ಬಂದು ಬೇರೆ ದಾರಿಯಲ್ಲಿ ಹೋಗುತ್ತಿದ್ದವು. ಸ್ನಿಫ್ ತನ್ನ ಮೂಗಿನಿಂದ ಚೀಸ್ನ ವಾಸನೆ ಹಿಡಿದು ಡೈರೆಕ್ಷನ್ ತೋರಿಸಿದರೆ ಸ್ಕರಿ ಆ ಕಡೆ ವೇಗವಾಗಿ ಓಡುತ್ತಿತ್ತು. ಅವು ಎಷ್ಟೋ ಬಾರಿ ಕಳೆದು ಹೋಗುತ್ತಿದ್ದವು, ಗೋಡೆಗೆ ಡಿಕ್ಕಿ ಹೊಡೆಯುತ್ತಿದ್ದವು, ಆದರೂ ಕೊನೆಗೆ ಸರಿಯಾದ ದಾರಿ ಕಂಡುಕೊಳ್ಳುತ್ತಿದ್ದವು. ಆದರೆ ಹೆಮ್ ಮತ್ತು ಹಾ ತಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮತ್ತು ಆಲೋಚನಾ ಶಕ್ತಿಯನ್ನು ಬಳಸುತ್ತಿದ್ದರು. ಅವರ ಇಮೋಷನ್ಸ್ ಎಷ್ಟೋ ಬಾರಿ ಅವರ ಕಣ್ಣಿಗೆ ಕಟ್ಟಿ ವಿಷಯಗಳನ್ನು ಕಾಂಪ್ಲಿಕೇಟ್ ಮಾಡುತ್ತಿದ್ದವು. ಆದರೂ ತಮ್ಮದೇ ಆದ ರೀತಿಯಲ್ಲಿ ಈ ನಾಲ್ವರು ತಾವು ಹುಡುಕುತ್ತಿದ್ದದ್ದನ್ನು ಒಂದು ದಿನ ಕಂಡುಹಿಡಿದರು. ಅಧ್ಯಾಯ 3. ಚೀಸ್ ಸ್ಟೇಷನ್ ಸಿಯಲ್ಲಿ ಯಶಸ್ಸು. ಒಂದು ದಿನ ಆ ಮೇಜ್ನ ಒಂದು ಕಾರಿಡಾರ್ನ ಕೊನೆಯಲ್ಲಿ ಅವರೆಲ್ಲರಿಗೂ ಚೀಸ್ ಸ್ಟೇಷನ್ ಸಿ ಎಂಬ ದೊಡ್ಡ ಜಾಗ ಸಿಕ್ಕಿತು. ಅದಾದ ಮೇಲೆ ಪ್ರತಿದಿನ ಬೆಳಿಗ್ಗೆ ಈ ನಾಲ್ವರು ತಮ್ಮ ಜಾಗಿಂಗ್ ಗೇರ್ ಹಾಕಿಕೊಂಡು ನೇರವಾಗಿ ಚೀಸ್ ಸ್ಟೇಷನ್ ಸಿಗೆ ಹೋಗುತ್ತಿದ್ದರು. ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ತಮ್ಮದೇ ಆದ ಒಂದು ರುಟೀನ್ ಸೆಟ್ಟಾಗಿಬಿಟ್ಟಿತ್ತು. ಸ್ನಿಫ್ ಮತ್ತು ಸ್ಕರಿ ಪ್ರತಿದಿನ ಬೇಗ ಎದ್ದು ಒಂದೇ ದಾರಿಯಲ್ಲಿ ಓಡಿ ಚೀಸ್ ಸ್ಟೇಷನ್ ಸಿ ತಲುಪುತ್ತಿದ್ದವು. ಅಲ್ಲಿಗೆ ಹೋದ ತಕ್ಷಣ ತಮ್ಮ ಶೂಗಳನ್ನು ಬಿಚ್ಚಿ ಎರಡನ್ನೂ ಕಟ್ಟಿ ತಮ್ಮ ಕುತ್ತಿಗೆಗೆ ಹಾಕಿಕೊಳ್ಳುತ್ತಿದ್ದವು. ಏಕೆಂದರೆ ಯಾವಾಗಲಾದರೂ ತಕ್ಷಣ ಓಡಬೇಕಾದರೆ ಶೂ ರೆಡಿ ಇರಲಿ ಎಂಬುದು ಅವುಗಳ ಉದ್ದೇಶವಾಗಿತ್ತು. ಆಮೇಲೆ ಅವು ಆರಾಮಾಗಿ ಚೀಸ್ ತಿನ್ನುತ್ತಿದ್ದವು. ಆರಂಭದಲ್ಲಿ ಹೆಮ್ ಮತ್ತು ಹಾ ಕೂಡ ಬೆಳಿಗ್ಗೆ ಬೇಗ ಎದ್ದು ಅಲ್ಲಿಗೆ ಓಡಿಬರುತ್ತಿದ್ದರು. ಆದರೆ ದಿನ ಕಳೆದಂತೆ ಅವರ ರುಟೀನ್ ಬದಲಾಯಿತು. ಅವರೀಗ ಪ್ರತಿದಿನ ಸ್ವಲ್ಪ ತಡವಾಗಿ ಏಳುತ್ತಿದ್ದರು, ನಿಧಾನವಾಗಿ ರೆಡಿಯಾಗಿ ನಡಕೊಂಡು ಚೀಸ್ ಸ್ಟೇಷನ್ ಸಿಗೆ ಬರುತ್ತಿದ್ದರು. ಏಕೆಂದರೆ ಅವರಿಗೀಗ ಚೀಸ್ ಎಲ್ಲಿದೆ, ಅಲ್ಲಿಗೆ ಹೋಗುವ ದಾರಿ ಯಾವುದು ಎಂದು ಚೆನ್ನಾಗಿ ಗೊತ್ತಿತ್ತು. ಆ ಚೀಸ್ ಎಲ್ಲಿಂದ ಬಂತು, ಯಾರು ಅಲ್ಲಿಟ್ಟರು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಅದು ಯಾವಾಗಲೂ ಅಲ್ಲೇ ಇರುತ್ತದೆ ಎಂದು ಅವರು ಅಸ್ಯೂಮ್ ಮಾಡಿಕೊಂಡಿದ್ದರು. ಅವರು ಚೀಸ್ ಸ್ಟೇಷನ್ ಸಿಗೆ ಬಂದ ತಕ್ಷಣ ತಮ್ಮ ಜಾಗಿಂಗ್ ಶೂಗಳನ್ನು ತೆಗೆದು ಮೂಲೆಗೆ ಎಸೆದು ಸ್ಲಿಪ್ಪರ್ ಹಾಕಿಕೊಳ್ಳುತ್ತಿದ್ದರು. ಅವರಿಗೀಗ ಬಹಳ ಸೆಕ್ಯೂರ್ ಎಂದು ಅನಿಸತೊಡಗಿತು. ಇದು ಅದ್ಭುತವಾಗಿದೆ ಎಂದ ಹೆಮ್. ಇಲ್ಲಿರುವ ಚೀಸ್ ನಮಗೆ ಜೀವನಪೂರ್ತಿ ಆಗುವಷ್ಟಿದೆ. ಅವರು ಆ ಚೀಸನ್ನು ತಮ್ಮದೇ ಚೀಸ್ ಎಂದು ಭಾವಿಸಿದರು. ಅವರು ತಮ್ಮ ಮನೆಯನ್ನೇ ಚೀಸ್ ಸ್ಟೇಷನ್ ಸಿನ ಹತ್ತಿರ ಶಿಫ್ಟ್ ಮಾಡಿದರು. ಆ ಜಾಗವನ್ನು ಡೆಕೋರೇಟ್ ಮಾಡಿದರು. ಗೋಡೆಯ ಮೇಲೆ ಹ್ಯಾವಿಂಗ್ ಚೀಸ್ ಮೇಕ್ಸ್ ಯು ಹ್ಯಾಪಿ ಎಂದು ಬರೆದು ಸಂಭ್ರಮಿಸಿದರು. ಅವರು ತಮ್ಮ ಸ್ನೇಹಿತರನ್ನು ಕರೆದು ತಂದು, ನೋಡಿ ಎಷ್ಟೊಂದು ಚೀಸ್ ಇದೆ, ನಾವಿದನ್ನ ಡಿಸರ್ವ್ ಮಾಡ್ತೀವಿ, ಯಾಕೆಂದರೆ ಇದನ್ನ ಹುಡುಕಲು ನಾವು ಬಹಳ ಕಷ್ಟಪಟ್ಟಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಅವರ ಕಾನ್ಫಿಡೆನ್ಸ್ ಈಗ ಆರೋಗನ್ಸ್ ಆಫ್ ಸಕ್ಸೆಸ್ ಅಂದರೆ ಯಶಸ್ಸಿನ ಅಹಂಕಾರ ಆಗಿ ಬದಲಾಯಿತು. ಅವರು ಎಷ್ಟು ಕಂಫರ್ಟಬಲ್ ಆಗಿದ್ದರು ಎಂದರೆ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬುದನ್ನೇ ಅವರು ಗಮನಿಸಲಿಲ್ಲ. ಆದರೆ ಸ್ನಿಫ್ ಮತ್ತು ಸ್ಕರಿಯ ರುಟೀನ್ ಬದಲಾಗಿರಲಿಲ್ಲ. ಅವು ಪ್ರತಿದಿನ ಬೆಳಿಗ್ಗೆ ಬೇಗ ಬಂದು ಆ ಜಾಗವನ್ನು ಸ್ನಿಫ್ ಮಾಡಿ, ಸ್ಕ್ರ್ಯಾಚ್ ಮಾಡಿ, ನಿನ್ನೆಗಿಂತ ಇವತ್ತು ಏನಾದರೂ ಬದಲಾವಣೆ ಆಗಿದೆಯಾ, ಚೇಂಜಸ್ ಎಂದು ಅಬ್ಸರ್ವ್ ಮಾಡುತ್ತಿದ್ದವು. ಒಂದು ಬೆಳಿಗ್ಗೆ ಸ್ನಿಫ್ ಮತ್ತು ಸ್ಕರಿ ಅಲ್ಲಿಗೆ ಬಂದಾಗ ಚೀಸ್ ಸ್ಟೇಷನ್ ಸಿಯಲ್ಲಿ ಒಂದು ಚೂರು ಚೀಸ್ ಕೂಡ ಇರಲಿಲ್ಲ. ಅವುಗಳಿಗೆ ಯಾವುದೇ ಆಶ್ಚರ್ಯವಾಗಲಿಲ್ಲ, ಏಕೆಂದರೆ ಪ್ರತಿದಿನ ಅಲ್ಲಿ ಚೀಸ್ನ ಪ್ರಮಾಣ ಕಮ್ಮಿಯಾಗುತ್ತಿರುವುದನ್ನು ಅವು ಮೊದಲೇ ಗಮನಿಸಿದ್ದವು. ಬದಲಾವಣೆ ಆಗೇ ಆಗುತ್ತದೆ ಎಂದು ಅವುಗಳಿಗೆ ಮೊದಲೇ ಗೊತ್ತಿತ್ತು. ಅವು ಜಾಸ್ತಿ ಓವರ್ ಅನಲೈಸ್ ಮಾಡಲಿಲ್ಲ. ಪರಿಸ್ಥಿತಿ ಬದಲಾಗಿದೆ, ಹಾಗಾಗಿ ನಾವು ಕೂಡ ಬದಲಾಗಬೇಕು ಎಂದು ಡಿಸೈಡ್ ಮಾಡಿದವು. ತಕ್ಷಣ ಕುತ್ತಿಗೆಗೆ ಹಾಕಿಕೊಂಡಿದ್ದ ಶೂಗಳನ್ನು ಕಾಲಿಗೆ ಹಾಕಿಕೊಂಡು ಲೇಸ್ ಕಟ್ಟಿದವು. ಸ್ನಿಫ್ ಮೂಸಿ ನೋಡಿ ಒಂದು ದಿಕ್ಕನ್ನು ತೋರಿಸಿತು. ಸ್ಕರಿ ಆ ಕಡೆ ವೇಗವಾಗಿ ಓಡಿತು.
ಅವು ಹೊಸ ಚೀಸನ್ನು ಹುಡುಕುವ ಆಟವನ್ನು ಆಗಲೇ ಶುರು ಮಾಡಿದ್ದವು. ಅದೇ ದಿನ ಸ್ವಲ್ಪ ಹೊತ್ತಿನ ನಂತರ ಹೆಮ್ ಮತ್ತು ಹಾ ನಿಧಾನವಾಗಿ ನಡೆದುಕೊಂಡು ಚೀಸ್ ಸ್ಟೇಷನ್ ಸಿಗೆ ಬಂದರು. ಪ್ರತಿದಿನ ಆಗುತ್ತಿದ್ದ ಸಣ್ಣ ಸಣ್ಣ ಬದಲಾವಣೆಗಳನ್ನು ಅವರು ಗಮನಿಸಿರಲಿಲ್ಲ. ಹಾಗಾಗಿ ಆ ಜಾಗ ಖಾಲಿಯಾಗಿರುವುದನ್ನು ನೋಡಿ ಅವರಿಗೆ ದೊಡ್ಡ ಶಾಕ್ ಆಯಿತು. ಏನು, ಚೀಸ್ ಇಲ್ವಾ? ನೋ ಚೀಸ್, ನೋ ಚೀಸ್. ಹೂ ಮೂವ್ಡ್ ಮೈ ಚೀಸ್? ನನ್ನ ಚೀಸನ್ನು ಯಾರು ತೆಗೆದರು ಎಂದು ಹೆಮ್ ಕಿರುಚಾಡಿದ. ಯಾರಾದರೂ ಬಂದು ತನ್ನ ಚೀಸನ್ನು ವಾಪಸ್ಸಿಡುತ್ತಾರೆ ಎಂದು ಅವನು ಕಾಯುತ್ತಿದ್ದ. ಇದು ಫೇರ್ ಅಲ್ಲ ಎಂದು ಕೆಂಪಗಾಗಿ ಸಿಟ್ಟಿನಿಂದ ಕೂಗಾಡಿದ. ಹಾ ಕೂಡ ಶಾಕ್ನಿಂದ ಒಂದು ಶಿಲೆಯಂತೆ ನಿಂತುಬಿಟ್ಟಿದ್ದ. ಅವನು ರಿಯಾಲಿಟಿಯನ್ನು ಫೇಸ್ ಮಾಡಲು ಇಷ್ಟಪಟ್ಟಿರಲಿಲ್ಲ. ಹಾಗಾಗಿ ಎಲ್ಲವನ್ನೂ ಬ್ಲಾಕ್ ಮಾಡಿ ನಿಂತಿದ್ದ. ಲಿಟಲ್ ಪೀಪಲ್ಗೆ ಚೀಸ್ ಅಂದರೆ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಊಟ ಆಗಿರಲಿಲ್ಲ, ಅದು ಅವರ ಹ್ಯಾಪಿನೆಸ್ನ ಸಂಕೇತವಾಗಿತ್ತು. ಹಾಗೆ ಚೀಸ್ ಅಂದರೆ ಸೇಫ್ ಆಗಿರುವುದು, ಒಳ್ಳೆಯ ಫ್ಯಾಮಿಲಿ ಹೊಂದಿರುವುದು. ಹೆಮ್ಗೆ ಚೀಸ್ ಅಂದರೆ ದೊಡ್ಡ ಪೊಸಿಷನ್ನಲ್ಲಿರುವುದು, ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸುವುದು. ಹಾಗಾಗಿ ಆ ಚೀಸ್ ಹೋದಾಗ ಅವರಿಗೆ ತಮ್ಮ ಪ್ರಪಂಚವೇ ಮುಳುಗಿದಂತಾಯಿತು. ಆ ದಿನ ಅವರು ಏನೂ ಮಾಡದೆ ಖಾಲಿ ಜಾಗವನ್ನೇ ನೋಡಿಕೊಂಡು ಯಾರು ಈ ಅನ್ಯಾಯ ಮಾಡಿದ್ದು ಎಂದು ಬೈದುಕೊಳ್ಳುತ್ತಾ ರಾತ್ರಿ ಮನೆಗೆ ಹೋದರು. ಹೋಗುವಾಗ ಹಾ ಗೋಡೆಯ ಮೇಲೆ ಬರೆದ, ದ ಮೋರ್ ಇಂಪಾರ್ಟೆಂಟ್ ಯುವರ್ ಚೀಸ್ ಇಸ್ ಟು ಯು, ದ ಮೋರ್ ಯು ವಾಂಟ್ ಟು ಹೋಲ್ಡ್ ಆನ್ ಟು ಇಟ್. ಅಂದರೆ ನಿಮ್ಮ ಚೀಸ್ ನಿಮಗೆ ಎಷ್ಟು ಮುಖ್ಯವಾಗುತ್ತದೆಯೋ ಅಷ್ಟು ನೀವು ಅದನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಿ. ಅಧ್ಯಾಯ 5. ಹೆಮ್ ಮತ್ತು ಹಾನ ನಿರಾಕರಣೆ ಮತ್ತು ಕೋಪ. ಮರುದಿನ ಹೆಮ್ ಮತ್ತು ಹಾ ಮತ್ತೆ ಚೀಸ್ ಸ್ಟೇಷನ್ ಸಿಗೆ ಬಂದರು. ಹೇಗಾದರೂ ಮಾಡಿ ಇವತ್ತು ಚೀಸ್ ಅಲ್ಲೇ ಇರುತ್ತದೆ ಎಂಬುದು ಅವರ ನಿರೀಕ್ಷೆಯಾಗಿತ್ತು. ಆದರೆ ಪರಿಸ್ಥಿತಿ ಬದಲಾಗಿರಲಿಲ್ಲ. ಜಾಗ ಖಾಲಿಯೇ ಇತ್ತು. ಹಾ ಕಣ್ಣು ಮುಚ್ಚಿಕೊಂಡು ಕಿವಿಗೆ ಕೈಯಿಟ್ಟುಕೊಂಡು ನಿಂತಿದ್ದ. ಅವನಿಗೆ ಸತ್ಯವನ್ನು ಒಪ್ಪಿಕೊಳ್ಳಲು ಇಷ್ಟವಿರಲಿಲ್ಲ. ಚೀಸ್ ನಿಧಾನವಾಗಿ ಕಮ್ಮಿಯಾಯಿತು ಎಂದು ನಂಬಲು ಅವನು ತಯಾರಿರಲಿಲ್ಲ. ಯಾರೋ ಒಮ್ಮೆಲೆ ಅದನ್ನು ಎತ್ತಿಕೊಂಡು ಹೋದರು ಎಂದು ಅವನು ನಂಬಿದ್ದ. ಹೆಮ್ ಆ ಪರಿಸ್ಥಿತಿಯನ್ನು ಓವರ್ ಅನಲೈಸ್ ಮಾಡುತ್ತಿದ್ದ. ಅವರು ಯಾಕೆ ನನಗೆ ಈ ರೀತಿ ಮಾಡಿದರು? ಇಲ್ಲಿ ನಿಜವಾಗಲೂ ಏನಾಗುತ್ತಿದೆ ಎಂದು ಪದೇ ಪದೇ ಕೇಳುತ್ತಿದ್ದ. ಆಗ ಹಾ ಕಣ್ಣು ಬಿಟ್ಟು, ಬೈ ದ ವೇ, ಸ್ನಿಫ್ ಮತ್ತು ಸ್ಕರಿ ಎಲ್ಲಿದ್ದಾರೆ? ನಮಗೆ ಗೊತ್ತಿಲ್ಲದ ವಿಷಯ ಅವರಿಗೇನಾದರೂ ಗೊತ್ತಿದೆಯಾ ಎಂದು ಕೇಳಿದ. ಅವರಿಗೇನು ಗೊತ್ತಿರುತ್ತದೆ ಎಂದು ಹೆಮ್ ಕೋಪದಿಂದ ಅಂದ. ಅವರು ಬರೀ ಇಲಿಗಳು, ಏನಾಗುತ್ತದೆಯೋ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ ಅಷ್ಟೇ. ನಾವು ಲಿಟಲ್ ಪೀಪಲ್, ನಾವು ಅವರಿಗಿಂತ ಸ್ಮಾರ್ಟ್. ಈ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡಬೇಕು. ನಾವು ಸ್ಪೆಷಲ್, ನಮಗೆ ಹೀಗಾಗಬಾರದು. ನಾವು ಇದಕ್ಕೆ ಎಂಟೈಟಲ್ ಆಗಿದ್ದೀವಿ. ಯಾಕೆ ಎಂಟೈಟಲ್ ಆಗಿದ್ದೀವಿ ಎಂದು ಹಾ ಕೇಳಿದ. ಯಾಕೆಂದರೆ ಈ ಪ್ರಾಬ್ಲಮ್ ನಾವು ಮಾಡಿದ್ದಲ್ಲ, ಬೇರೆ ಯಾರೋ ಮಾಡಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು ಎಂದ ಹೆಮ್. ಬಹುಶಃ ನಾವು ಈ ಪರಿಸ್ಥಿತಿಯನ್ನು ಇಷ್ಟು ಅನಲೈಸ್ ಮಾಡುವುದನ್ನು ಬಿಟ್ಟು ಹೋಗಿ ಹೊಸ ಚೀಸ್ ಹುಡುಕುವುದು ಒಳ್ಳೆಯದು ಅನಿಸುತ್ತೆ ಎಂದು ಹಾ ಸಜೆಸ್ಟ್ ಮಾಡಿದ. ಇಲ್ಲವೇ ಇಲ್ಲ, ನಾನು ಇದರ ಕೊನೆಯವರೆಗೂ ಹೋಗಿ ಸತ್ಯ ಏನು ಅಂತ ಕಂಡುಹಿಡಿಯುತ್ತೇನೆ ಎಂದು ಹೆಮ್ ಹಠ ಹಿಡಿದ. ಅವರು ಅಲ್ಲೇ ನಿಂತು ವಾದ ಮಾಡುತ್ತಿರುವಾಗ ಸ್ನಿಫ್ ಮತ್ತು ಸ್ಕರಿ ಆಗಲೇ ಬಹಳ ದೂರ ಹೋಗಿದ್ದರು. ಅವರು ಮೇಜ್ನ ಮೂಲೆ ಮೂಲೆ ಹುಡುಕುತ್ತಾ ಕೊನೆಗೆ ಚೀಸ್ ಸ್ಟೇಷನ್ ಎನ್ ಎಂಬ ಹೊಸ ಜಾಗವನ್ನು ತಲುಪಿದ್ದರು. ಅಲ್ಲಿ ಅವರು ಹಿಂದೆಂದೂ ನೋಡಿರದಷ್ಟು ದೊಡ್ಡ ಮಟ್ಟದ ಹೊಸ ಚೀಸ್ ಭಂಡಾರವೇ ಇತ್ತು. ಆದರೆ ಇತ್ತ ಹೆಮ್ ಮತ್ತು ಹಾ ಮಾತ್ರ ಹಳೇ ಜಾಗದಲ್ಲೇ ನಿಂತು ಕೋಪ, ಹತಾಶೆಯಿಂದ ಒಬ್ಬರನ್ನೊಬ್ಬರು ಬ್ಲೇಮ್ ಮಾಡಿಕೊಳ್ಳುತ್ತಿದ್ದರು. ಅಧ್ಯಾಯ 6. ಭಯವನ್ನು ಮೀರಿವಿ. ಹಾ ಆಗಾಗ ತನ್ನ ಇಲಿ ಸ್ನೇಹಿತರಾದ ಸ್ನಿಫ್ ಮತ್ತು ಸ್ಕರಿ ಬಗ್ಗೆ ಯೋಚಿಸುತ್ತಿದ್ದ. ಅವರೀಗ ಹೊಸ ಚೀಸ್ ತಿಂದಿರುತ್ತಾರಾ? ಮೇಜ್ನಲ್ಲಿ ಓಡಾಡುವುದು ಕಷ್ಟ, ಆದರೆ ಆ ಕಷ್ಟ ಸ್ವಲ್ಪ ಹೊತ್ತು ಮಾತ್ರ ಇರುತ್ತದೆ ಅಲ್ವಾ ಎಂದುಕೊಳ್ಳುತ್ತಿದ್ದ. ಹಾ ತನ್ನ ಕಣ್ಣ ಮುಂದೆ ತಾನು ಹೊಸ ಚೀಸನ್ನು ಹುಡುಕಿ ಅದನ್ನು ತಿನ್ನುತ್ತಿರುವಂತೆ ಇಮ್ಯಾಜಿನ್ ಮಾಡಿಕೊಳ್ಳಲು ಶುರುಮಾಡಿದ. ಆ ಚಿತ್ರ ಅವನ ಮನಸ್ಸಿನಲ್ಲಿ ಎಷ್ಟು ಸ್ಪಷ್ಟವಾಗಿತ್ತೋ ಅಷ್ಟು ಅವನಿಗೆ ಆ ಹಳೇ ಜಾಗವನ್ನು ಬಿಟ್ಟು ಹೋಗಬೇಕು ಅನ್ನಿಸತೊಡಗಿತು. ಲೆಟ್ಸ್ ಗೋ, ಹೋಗೋಣ ನಡಿಯೋ ಎಂದು ಒಮ್ಮೆಲೆ ಕೂಗಿದ. ಇಲ್ಲ, ಹೆಮ್ ತಕ್ಷಣ ಹೇಳಿದ. ನನಗೆ ಇಲ್ಲೇ ಇಷ್ಟ, ಇದು ಕಂಫರ್ಟಬಲ್ ಆಗಿದೆ. ಹೊರಗಡೆ ಹೋದರೆ ಬಹಳ ಡೇಂಜರ್. ಇಲ್ಲ, ನಾವಿಬ್ಬರೂ ಈ ಹಿಂದೆ ಮೇಜ್ನಲ್ಲಿ ಓಡಾಡಿದ್ದೀವಿ, ಮತ್ತೆ ಓಡಾಡಬಹುದು ಎಂದ ಹಾ. ನಾನೀಗ ಮುದುಕನಾಗಿದ್ದೇನೆ, ನನಗೆ ದಾರಿ ತಪ್ಪಿ ಮೂರ್ಖನಾಗಲು ಇಷ್ಟವಿಲ್ಲ ಎಂದು ಹೆಮ್ ಹೇಳಿದ. ಇದನ್ನು ಕೇಳಿ ಹಾಗೂ ಮತ್ತೆ ಭಯ ಶುರುವಾಯಿತು. ಹೊಸ ಚೀಸ್ ಹುಡುಕುವ ಆಸೆ ಸತ್ತು ಹೋಯಿತು. ಹೀಗೆಯೇ ಪ್ರತಿದಿನ ಅವರು ಆ ಖಾಲಿ ಜಾಗಕ್ಕೆ ಬರುವುದು, ಏನೂ ಇಲ್ಲದೆ ನಿರಾಸೆಯಿಂದ ಮನೆಗೆ ಹೋಗುವುದು ಮುಂದುವರೆಯಿತು. ಅವರಿಗೆ ನಿದ್ದೆ ಬರುತ್ತಿರಲಿಲ್ಲ. ನಾವು ಇನ್ನೂ ಸ್ವಲ್ಪ ಕಷ್ಟಪಟ್ಟು ಹುಡುಕಿದರೆ ಚೀಸ್ ಸಿಗಬಹುದು. ಬಹುಶಃ ಅವರು ಗೋಡೆಯ ಹಿಂದಗಡೆ ಬಚ್ಚಿಟ್ಟಿದ್ದಾರೇನೋ ಎಂದು ಹೆಮ್ ಹೇಳಿದ. ಮರುದಿನ ಇಬ್ಬರೂ ಸುತ್ತಿಗೆ ಉಳಿ ತಂದು ಗೋಡೆಯನ್ನು ಒಡೆದರು. ಆದರೆ ಒಳಗೆ ಏನೂ ಇರಲಿಲ್ಲ. ಹಾಗೆ ಈಗ ಆಕ್ಟಿವಿಟಿ ಅಂದರೆ ಬರೀ ಕೆಲಸ ಮಾಡುವುದು,
ಮತ್ತು ಪ್ರೊಡಕ್ಟಿವಿಟಿ ಅಂದರೆ ಫಲಿತಾಂಶ ಕೊಡುವ ಕೆಲಸ ನಡುವಿನ ವ್ಯತ್ಯಾಸ ಅರ್ಥವಾಗುತ್ತಿತ್ತು. ನಾವು ಇಲ್ಲೇ ಕುಳಿತು ಕಾಯೋಣ, ಒಂದಲ್ಲ ಒಂದು ದಿನ ಅವರು ಚೀಸ್ ವಾಪಾಸು ತಂದಿಟ್ಟಿರುತ್ತಾರೆ ಎಂದು ಹೆಮ್ ಮತ್ತೆ ಹೇಳಿದ. ಆದರೆ ದಿನ ಕಳೆದಂತೆ ಹಾಗೆ ತಾವು ಮಾಡುತ್ತಿರುವುದು ಮೂರ್ಖತನ ಎಂದು ಅನಿಸಿತು. ಅವನು ಜೋರಾಗಿ ನಗರು ಶುರು ಮಾಡಿದ. ಹೆಮ್, ನಮ್ಮನ್ನಾವು ನೋಡು, ನಾವು ಪ್ರತಿದಿನ ಒಂದೇ ಕೆಲಸವನ್ನು ಪದೇ ಪದೇ ಮಾಡ್ತಾ ರಿಸಲ್ಟ್ ಮಾತ್ರ ಬೇರೆ ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಇದು ರಿಡಿಕ್ಯುಲಸ್. ತನ್ನ ಹಳೇ ಜಾಗಿಂಗ್ ಶೂ ಎಲ್ಲಿದೆ ಅಂತ ಹುಡುಕಿ ಅದನ್ನು ಕಾಲಿಗೆ ಹಾಕಿಕೊಂಡ. ನೀನು ನಿಜವಾಗಲೂ ಆ ಮೇಜ್ ಒಳಗೆ ಮತ್ತೆ ಹೋಗ್ತಾ ಇದ್ದೀಯಾ ಎಂದು ಹೆಮ್ ಗಾಬರಿಯಿಂದ ಕೇಳಿದ. ಅವರು ಚೀಸ್ ವಾಪಾಸು ತಂದಿಡುವವರೆಗೂ ಇಲ್ಲೇ ಕಾಯಬಾರದೇಕೆ? ಯಾಕೆಂದರೆ ನಿನಗೆ ಇನ್ನೂ ಅರ್ಥವಾಗಿಲ್ಲ ಹೆಮ್. ನಿನ್ನೆಯ ಚೀಸನ್ನು ಅವರು ಎಂದೆಂದೂ ವಾಪಾಸು ತಂದಿಡುವುದಿಲ್ಲ. ಇಟ್ಸ್ ಟೈಮ್ ಟು ಫೈಂಡ್ ನ್ಯೂ ಚೀಸ್. ಅಧ್ಯಾಯ 7. ಗೋಡೆಯ ಮೇಲಿನ ಬರಹ. ಒಂದು ವೇಳೆ ಹೊರಗಡೆ ಯಾವುದೇ ಚೀಸ್ ಇಲ್ಲದೇ ಇದ್ದರೆ, ಅಥವಾ ಇದ್ದರೂ ನಿನಗೆ ಸಿಗದೇ ಹೋದರೆ ಎಂದು ಹೆಮ್ ತನ್ನ ಭಯವನ್ನು ಹೊರಹಾಕಿದ. ನನಗೆ ಗೊತ್ತಿಲ್ಲ ಎಂದ ಅವನಿಗೂ ಈ ಪ್ರಶ್ನೆಗಳು ಕಾಡಿದ್ದವು. ಆದರೆ ಅವನು ತನ್ನನ್ನು ತಾನೇ ಕೇಳಿಕೊಂಡ, ನನಗೆ ಹೊಸ ಚೀಸ್ ಸಿಗುವ ಚಾನ್ಸ್ ಎಲ್ಲಿದೆ? ಈ ಖಾಲಿ ಜಾಗದಲ್ಲ, ಅಥವಾ ಆ ಮೇಜ್ನಲ್ಲ? ತನ್ನ ಮನಸ್ಸಿನಲ್ಲಿ ತಾನು ಮೇಜ್ನ ಒಳಗೆ ಧೈರ್ಯವಾಗಿ ಹೋಗುತ್ತಿರುವಂತೆ, ಹೊಸ ರುಚಿಯಾದ ಚೀಸನ್ನು ಸವಿಸುತ್ತಿರುವಂತೆ ಒಂದು ಪಿಕ್ಚರನ್ನು ಪೇಂಟ್ ಮಾಡಿದ. ಆ ಯೋಚನೆಯೇ ಅವನಿಗೆ ಹೊಸ ಶಕ್ತಿ ಕೊಟ್ಟಿತು. ಹೆಮ್, ಕೆಲವು ಸಾರಿ ಜೀವನದಲ್ಲಿ ಚೇಂಜಸ್ ಆಗುತ್ತವೆ. ಆಮೇಲೆ ಎಂದಿಗೂ ಪರಿಸ್ಥಿತಿ ಮೊದಲಿನಂತಿರುವುದಿಲ್ಲ. ಈಗ ಆಗಿರುವುದೂ ಕೂಡ ಅದೇ. ಲೈಫ್ ಮೂವ್ಸ್ ಆನ್. ಜೀವನ ಮುಂದೆ ಸಾಗುತ್ತಲೇ ಇರುತ್ತದೆ. ನಾವೂ ಕೂಡ ಮುಂದೆ ಸಾಗಬೇಕು ಎಂದು ತನ್ನ ಸ್ನೇಹಿತನಿಗೆ ಬುದ್ಧಿ ಹೇಳಲು ಪ್ರಯತ್ನ ಮಾಡಿದ. ಆದರೆ ಹೆಮ್ನ ಭಯ ಈಗ ಕೋಪವಾಗಿ ಬದಲಾಯಿತು. ಅವನು ನ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಹೆಮ್ಗಾಗಿ ಗೋಡೆಯ ಮೇಲೆ ಒಂದು ವಾಕ್ಯವನ್ನು ಬರೆದನು. ಇಫ್ ಯು ಡು ನಾಟ್ ಚೇಂಜ್ ಯು ಕ್ಯಾನ್ ಬಿಕಮ್ ಎಕ್ಸ್ಟಿಂಕ್ಟ್. ನೀವು ಬದಲಾಗದಿದ್ದರೆ ನೀವು ಅಳಿದು ಹೋಗುತ್ತೀರಿ. ನಂತರ ಆ ಮೇಜ್ನ ಕಡೆಗೆ ಮುಖ ಮಾಡಿದ. ಅವನಿಗೆ ಒಮ್ಮೆಲೆ ಭಯವಾಯಿತು. ತಾನು ಯಾಕೆ ಇಷ್ಟು ದಿನ ಇಲ್ಲೇ ಕಳೆದುಬಿಟ್ಟೆ ಎಂದು ಪಶ್ಚಾತ್ತಾಪವಾಯಿತು. ಹಿಂದಿರುಗಿ ನೋಡಿದಾಗ ಆ ಹಳೆಯ ಜಾಗದ ಕಂಫರ್ಟ್ ಅವನನ್ನು ಮತ್ತೆ ವಾಪಾಸು ಕರೆಯುತ್ತಿರುವಂತೆ ಭಾಸವಾಯಿತು. ಆಗ ಗೋಡೆಯ ಮೇಲೆ ಮತ್ತೊಂದು ಬಹಳ ಮುಖ್ಯವಾದ ವಾಕ್ಯವನ್ನು ಬರೆದನು. ವಾಟ್ ವುಡ್ ಯು ಡೂ ಇಫ್ ಯು ವರ್ ಅಫ್ರೇಡ್? ನಿಮಗೆ ಭಯವೇ ಇಲ್ಲದಿದ್ದರೆ ನೀವೇನು ಮಾಡುತ್ತಿದ್ದಿರಿ? ಯೋಚಿಸಿದ. ಸ್ವಲ್ಪ ಭಯ ಇರುವುದು ಒಳ್ಳೆಯದೇ. ಅದು ನಮ್ಮನ್ನು ಆಕ್ಷನ್ ತೆಗೊಳ್ಳುವಂತೆ ಮಾಡುತ್ತದೆ. ಆದರೆ ಭಯ ನಮ್ಮನ್ನು ಏನೂ ಮಾಡದಂತೆ ತಡೆದು ನಿಲ್ಲಿಸಿದರೆ ಅದು ಬಹಳ ಕೆಟ್ಟದ್ದು. ಅವನು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಆ ಕತ್ತಲಿನ ಮೇಜ್ನ ಒಳಗೆ ತನ್ನ ಹೊಸ ಹೆಜ್ಜೆಯನ್ನಿಟ್ಟ. ಅಧ್ಯಾಯ 8. ದ ಜಾಯ್ ಆಫ್ ದಿ ಅನ್ನೋನ್. ಹೊಸ ದಾರಿಯ ಖುಷಿ. ಆರಂಭದಲ್ಲಿ ಹಾಗೆ ದಾರಿ ಹುಡುಕುವುದು ಬಹಳ ಕಷ್ಟವಾಯಿತು. ಅವನು ಬಹಳ ದಿನಗಳಿಂದ ಏನೂ ತಿಂದಿರಲಿಲ್ಲವಾದ್ದರಿಂದ ವೀಕ್ ಆಗಿದ್ದ. ನಾನು ಚೀಸ್ ಸ್ಟೇಷನ್ ಸಿಯಲ್ಲೇ ಬಹಳ ಸಮಯ ವೇಸ್ಟ್ ಮಾಡ್ಬಿಟ್ಟೆ ಎಂದುಕೊಂಡ. ಮುಂದಿಂದಾದರೂ ನನಗೆ ಚೀಸ್ ಸಿಕ್ಕರೆ ನಾನು ಚೇಂಜ್ಗೆ ತಕ್ಷಣ ಅಡಾಪ್ಟ್ ಆಗುತ್ತೇನೆ ಎಂದು ತೀರ್ಮಾನಿಸಿದ. ಬೆಟರ್ ಲೇಟ್ ದ್ಯಾನ್ ನೆವರ್. ಎಂದಿಗೂ ಮಾಡದಿರುವುದಕ್ಕಿಂತ ತಡವಾಗಿ ಮಾಡುವುದು ಲೇಸು ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಂಡ. ಮುಂದಿನ ಕೆಲವು ದಿನಗಳಲ್ಲಿ ಅವನಿಗೆ ಅಲ್ಲಲ್ಲಿ ಸ್ವಲ್ಪ ಚೀಸ್ ಸಿಕ್ಕಿತು. ಆದರೆ ಅದು ಬಹಳ ಹೊತ್ತು ಇರಲಿಲ್ಲ. ಅವನು ಆ ಮೇಜ್ನ ಕಾರಿಡಾರ್ಗಳಲ್ಲಿ ಪದೇ ಪದೇ ಕಳೆದು ಹೋಗುತ್ತಿದ್ದ. 2 ಹೆಜ್ಜೆ ಮುಂದೆ ಹೋದರೆ 1 ಹೆಜ್ಜೆ ಹಿಂದೆ ಬರುತ್ತಿದ್ದ. ಇದು ಕಷ್ಟವಾಗಿತ್ತು. ಆದರೆ ಆ ಹಳೆಯ ಚೀಸ್ ಸ್ಟೇಷನ್ ಸಿಯಲ್ಲಿ ಏನೂ ಇಲ್ಲದೆ ಕೂರುವುದಕ್ಕಿಂತ ಈ ಹುಡುಕಾಟ ಬಹಳ ಬೆಟರ್ ಎಂದು ಅವನಿಗೆ ಅನ್ನಿಸಿತು. ಅವನು ಈಗ ಕೇವಲ ನಡೆಯುತ್ತಿರಲಿಲ್ಲ, ತನ್ನ ಜೀವನದ ಕಂಟ್ರೋಲನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ. ಹಾಗೆ ಈಗ ಒಂದು ವಿಷಯ ಅರ್ಥವಾಗಿತ್ತು. ಹಳೆಯ ಚೀಸ್ ಒಂದೇ ರಾತ್ರಿಯಲ್ಲಿ ಕಣ್ಮರೆಯಾಗಿರಲಿಲ್ಲ. ಅದರ ಪ್ರಮಾಣ ನಿಧಾನವಾಗಿ ಕಮ್ಮಿಯಾಗಿತ್ತು. ಹಾಗೂ ಉಳಿದಿದ್ದ ಚೀಸ್ ಹಳೆಯದಾಗಿ ಮೋಲ್ಡ್ ಅಂದರೆ ಬೂಸ್ಟ್ ಬಂದಿತ್ತು. ತಾನು ಗಮನಿಸಿದ್ದರೆ ಈ ಬದಲಾವಣೆಯನ್ನು ಮೊದಲೇ ಪತ್ತೆ ಹಚ್ಚಬಹುದಿತ್ತು. ಅವನು ಗೋಡೆಯ ಮೇಲೆ ಬರೆದ, ಸ್ಮೆಲ್ ದ ಚೀಸ್ ಆಫನ್ ಸೊ ಯು ನೋ ವೆನ್ ಇಟ್ ಇಸ್ ಗೆಟಿಂಗ್ ಓಲ್ಡ್. ನಿಮ್ಮ ಚೀಸನ್ನು ಆಗಾಗ ಮೂಸಿ ನೋಡಿ, ಆಗ ಅದು ಯಾವಾಗ ಹಳೆಯದಾಗುತ್ತಿದೆ ಎಂದು ನಿಮಗೆ ತಿಳಿಯುತ್ತದೆ. ಮುಂದೆ ಹೋಗುತ್ತಾ ಹಾಗೆ ಒಂದು ದೊಡ್ಡ ಚೀಸ್ ಸ್ಟೇಷನ್ ಸಿಕ್ಕಿತು. ಆದರೆ ಅದು ಖಾಲಿಯಾಗಿತ್ತು. ಅವನಿಗೆ ಬಹಳ ನಿರಾಸೆಯಾಯಿತು. ನಾನು ಬಿಟ್ಟು ಬಿಡಬೇಕು ಅನ್ನಿಸುತ್ತದೆ. ನಾನು ವಾಪಸ್ ಹೆಮ್ನ ಹತ್ತಿರವೇ ಹೋಗಿಬಿಡಲೇ ಎಂದು ಯೋಚಿಸಿದ. ಆದರೆ ಮತ್ತೆ ಆ ಪ್ರಶ್ನೆ ಅವನಿಗೆ ನೆನಪಾಯಿತು. ನನಗೆ ಭಯವಿಲ್ಲದಿದ್ದರೆ ನಾನೇನು ಮಾಡುತ್ತಿದ್ದೆ? ನಿಜ ಹೇಳಬೇಕೆಂದರೆ ಅವನಿಗೆ ಒಂಟಿಯಾಗಿ ನಡೆಯಲು ಭಯವಿತ್ತು. ಆ ಭಯವೇ ಅವನನ್ನು ಹಿಂದೆ ಎಳೆಯುತ್ತಿತ್ತು. ಅವನು ಗೋಡೆಯ ಮೇಲೆ ಬರೆದ, ಮೂವ್ಮೆಂಟ್ ಇನ್ ಅ ನ್ಯೂ ಡೈರೆಕ್ಷನ್ ಹೆಲ್ಪ್ಸ್ ಯು ಫೈಂಡ್ ನ್ಯೂ ಚೀಸ್. ಹೊಸ ದಿಕ್ಕಿನಲ್ಲಿ ಚಲಿಸುವುದರಿಂದ ಹೊಸ ಚೀಸ್ ಸಿಗುತ್ತದೆ.
ಅವನು ಕತ್ತಲಿನ ಕಾರಿಡಾರ್ನೊಳಗೆ ಓಡಲು ಶುರು ಮಾಡಿದ. ಓಡುತ್ತಿದ್ದಂತೆ ಅವನ ಮುಖದಲ್ಲಿ ನಗು ಮೂಡಿತು. ನನಗೆ ಯಾಕೆ ಇಷ್ಟು ಖುಷಿಯಾಗುತ್ತಿದೆ? ನನ್ನ ಹತ್ತಿರ ಚೀಸ್ ಇಲ್ಲ. ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದೂ ಗೊತ್ತಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವನಿಗೆ ಕಾರಣ ತಿಳಿಯಿತು. ಅವನು ಬರೆದ, ವೆನ್ ಯು ಸ್ಟಾಪ್ ಬೀಯಿಂಗ್ ಅಫ್ರೇಡ್ ಯು ಫೀಲ್ ಗುಡ್. ನೀವು ಭಯಪಡುವುದನ್ನು ನಿಲ್ಲಿಸಿದಾಗ ನಿಮಗೆ ಬಹಳ ಖುಷಿಯಾಗುತ್ತದೆ. ಅವನನ್ನು ಇಷ್ಟು ದಿನ ಬಂಧಿಸಾಗಿಸಿದ್ದು ಅವನ ಸ್ವಂತ ಭಯ. ಈಗ ಆ ಭಯದಿಂದ ಹೊರಬಂದಿದ್ದಕ್ಕೆ ಅವನಿಗೆ ಸ್ವಾತಂತ್ರ್ಯ ಸಿಕ್ಕಂಟಾಯಿತು. ಅಧ್ಯಾಯ 9. ವಿಜುವಲೈಸಿಂಗ್ ಸಕ್ಸೆಸ್. ಯಶಸ್ಸನ್ನು ಕಣ್ತುಂಬಿಕೊಳ್ಳುವುದು. ಹಾಗೆ ಈಗ ಆ ಕತ್ತಲಿನ ಮೇಜ್ನಲ್ಲಿ ಓಡುವುದು ಹಿಂದೆಂದಿಗೂ ಹೆಚ್ಚು ಖುಷಿ ಕೊಡುತ್ತಿತ್ತು. ಅವನು ತನ್ನ ಮನಸ್ಸಿನಲ್ಲಿ ಮತ್ತೆ ಚಿತ್ರಗಳನ್ನು ಬಿಡಿಸಲು ಶುರುಮಾಡಿದ. ತಾನು ಬಹಳ ಇಷ್ಟಪಡುವ ಎಲ್ಲಾ ರೀತಿಯ ರುಚಿಯಾದ ಚೀಸ್ಗಳ ಮಧ್ಯೆ ಕೂತು ತಿನ್ನುತ್ತಿರುವಂತೆ ಇಮ್ಯಾಜಿನ್ ಮಾಡಿಕೊಂಡ. ಆ ಚಿತ್ರ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ಹೊಸ ಚೀಸ್ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಅವನಲ್ಲಿ ಬಲವಾಯಿತು. ಅವನು ಗೋಡೆಯ ಮೇಲೆ ಬರೆದ, ಇಮ್ಯಾಜಿನಿಂಗ್ ಯೋರ್ ಸೆಲ್ಫ್ ಎಂಜಾಯಿಂಗ್ ಯೋರ್ ನ್ಯೂ ಚೀಸ್ ಲೀಡ್ಸ್ ಯು ಟು ಇಟ್. ನೀವು ಹೊಸ ಚೀಸನ್ನು ಸವಿಯುತ್ತಿರುವಂತೆ ಕಲ್ಪಿಸಿಕೊಳ್ಳುವುದು ನಿಮ್ಮನ್ನು ಅದರತ್ತ ಕೊಂಡೊಯ್ಯುತ್ತದೆ. ಈಗ ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಬದಲಾಗಿ ಹೊಸದಾಗಿ ಏನು ಸಿಗಬಹುದು, ಗೇನ್, ಎಂಬುದರ ಬಗ್ಗೆ ಯೋಚಿಸುತ್ತಿದ್ದ. ಬದಲಾವಣೆ ಯಾವಾಗಲೂ ಕೆಟ್ಟದ್ದನ್ನೇ ತರುತ್ತದೆ ಎಂದು ನಾನು ಯಾಕೆ ಇಷ್ಟು ದಿನ ಅಂದುಕೊಂಡಿದ್ದೆ? ಚೇಂಜ್ ಕ್ಯಾನ್ ಲೀಡ್ ಟು ಸಮಥಿಂಗ್ ಬೆಟರ್. ಬದಲಾವಣೆ ಒಳ್ಳೆಯದಕ್ಕೂ ಕಾರಣವಾಗಬಹುದು ಎಂದುಕೊಂಡ. ಅಧ್ಯಾಯ 10. ದ ರಿಟರ್ನ್ ಟು ಹೆಮ್. ಮತ್ತೆ ಹೆಮ್ ಬಳಿಗೆ. ಸ್ವಲ್ಪ ದೂರ ಹೋದ ಮೇಲೆ ಹಾಗೆ ಒಂದು ಸಣ್ಣ ಚೀಸ್ ಸ್ಟೇಷನ್ ಸಿಕ್ಕಿತು. ಅಲ್ಲಿ ಹೊಸ ತರಹದ ರುಚಿಯಾದ ಚೀಸ್ನ ತುಣುಕುಗಳಿದ್ದವು. ಅವನು ಅದನ್ನು ತಿಂದ. ಅವನಿಗೆ ಶಕ್ತಿ ವಾಪಸ್ ಬಂದಂತಾಯಿತು. ತಾನು ತಿಂದದ್ದ ಅಲ್ಲದೆ ತನ್ನ ಗೆಳೆಯ ಹೆಮ್ ಗಾಡಿ ಸ್ವಲ್ಪ ಚೀಸನ್ನು ಜೇಬಿನಲ್ಲಿ ಇಟ್ಟುಕೊಂಡ. ಹೆಮ್ಗೆ ಈ ಹೊಸ ಚೀಸ್ ಕೊಟ್ಟರೆ ಅವನು ನನ್ನ ಜೊತೆ ಮೇಜೊಳಗೆ ಬರಬಹುದು ಎಂದು ಯೋಚಿಸಿ ವಾಪಸ್ ಹಿಂದಿನ ಹಳೆಯ ಚೀಸ್ ಸ್ಟೇಷನ್ ಸಿಗೆ ಬಂದ. ಅಲ್ಲಿ ಹೆಮ್ ಇನ್ನೂ ನಿರಾಸೆಯಿಂದಲೇ ಕೂತಿದ್ದ. ಆ ಹೊಸ ಚೀಸ್ ತುಣುಕುಗಳನ್ನು ಅವನಿಗೆ ಕೊಟ್ಟ. ಆದರೆ ಹೆಮ್ ಅದನ್ನು ತಿರಸ್ಕರಿಸಿದ. ಇಲ್ಲ, ನನಗೆ ಈ ಹೊಸ ಚೀಸ್ ಇಷ್ಟವಿಲ್ಲ. ಇದು ನನಗೆ ಅಭ್ಯಾಸವಿಲ್ಲ. ನನಗೆ ನನ್ನ ಹಳೆಯ ಚೀಸ್ ಮಾತ್ರ ಬೇಕು. ಅದು ಸಿಗುವವರೆಗೂ ನಾನು ಬದಲಾಗುವುದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಚೇಂಜ್ ಎಂದು ಹಠ ಹಿಡಿದ. ಹಾಗೆ ಬಹಳ ಬೇಸರವಾಯಿತು. ತನ್ನ ಗೆಳೆಯನಿಗೆ ಎಷ್ಟೇ ಬುದ್ಧಿಮಾತು ಹೇಳಿದರೂ ಪ್ರಯೋಜನವಿಲ್ಲ ಎಂದು ಅವನಿಗೆ ಅರ್ಥವಾಯಿತು. ನಿರಾಸೆಯಿಂದ ಮತ್ತೆ ಒಂಟಿಯಾಗಿ ಮೇಜ್ನತ್ತ ಹೆಜ್ಜೆ ಹಾಕಿದ. ಅಧ್ಯಾಯ 11. ದಿ ಹ್ಯಾಂಡ್ ರೈಟಿಂಗ್ ಆನ್ ದಿ ವಾಲ್. ಗೋಡೆಯ ಮೇಲಿನ ಅಂತಿಮ ಪಾಠಗಳು. ಈ ಬಾರಿ ಹಾಗೆ ಮೊದಲಿನಷ್ಟು ಭಯವಿರಲಿಲ್ಲ. ತನ್ನ ಗೆಳೆಯ ಹೆಮ್ ಹಳೆಯ ಜಾಗದಲ್ಲೇ ಕುಳಿತು ಕಷ್ಟಪಡುತ್ತಿರುವುದನ್ನು ನೋಡಿದಾಗ ಹಾಗೆ ಒಂದು ವಿಷಯ ಸ್ಪಷ್ಟವಾಯಿತು. ನಾನೀಗ ನನ್ನ ಭಯದ ಕಂಟ್ರೋಲ್ನಲ್ಲಿ ಇಲ್ಲ. ನಾನೀಗ ಮಾಡುತ್ತಿರುವ ಕೆಲಸ ನನಗೆ ಇಷ್ಟವಾಗಿದೆ. ಅವನು ಗೋಡೆಯ ಮೇಲೆ ಬರೆದ, ಇಟ್ ಈಸ್ ಸೇಫರ್ ಟು ಸರ್ಚ್ ಇನ್ ದಿ ಮೇಜ್ ದೆನ್ ರಿಮೇನ್ ಇನ್ ಎ ಚೀಸ್ಲೆಸ್ ಸಿಚುವೇಷನ್. ಚೀಸ್ ಇಲ್ಲದ ಜಾಗದಲ್ಲಿ ಸುಮ್ಮನೆ ಕೂಡುವುದಕ್ಕಿಂತ ಚಕ್ರವ್ಯೂಹದಲ್ಲಿ ಹುಡುಕುವುದು ಹೆಚ್ಚು ಸುರಕ್ಷಿತ. ನಿಮ್ಮ ಮನಸ್ಸಿನಲ್ಲಿ ನೀವು ಬೆಳೆಸಿಕೊಳ್ಳುವ ಭಯ ನಿಜವಾದ ಪರಿಸ್ಥಿತಿಗಿಂತ ಬಹಳ ಕೆಟ್ಟದಾಗಿರುತ್ತದೆ. ಫಿಯರ್ ಇನ್ ಯುವರ್ ಮೈಂಡ್ ಈಸ್ ವರ್ಸ್ ದ್ಯಾನ್ ದಿ ರಿಯಾಲಿಟಿ ಎಂಬುದು ಅವನಿಗೆ ಅರಿವಾಯಿತು. ಅವನು ತನ್ನ ಹಳೆಯ ನಂಬಿಕೆಗಳನ್ನು, ಓಲ್ಡ್ ಬಿಲೀಫ್ಸ್ಗಳನ್ನು ಬದಲಾಯಿಸಿಕೊಂಡಿದ್ದ. ವೆನ್ ಯು ಚೇಂಜ್ ವಾಟ್ ಯು ಬಿಲೀವ್ ಯು ಚೇಂಜ್ ವಾಟ್ ಯು ಡೂ. ನಿಮ್ಮ ನಂಬಿಕೆಗಳನ್ನು ಬದಲಾಯಿಸಿದರೆ ನಿಮ್ಮ ಕೆಲಸಗಳು ಕೂಡ ಬದಲಾಗುತ್ತವೆ. ಬದಲಾವಣೆ ನಿಮಗೆ ಹಾನಿ ಮಾಡುತ್ತದೆ ಎಂದು ನೀವು ನಂಬಿದರೆ ನೀವು ಬದಲಾವಣೆಯನ್ನು ವಿರೋಧಿಸುತ್ತೀರಿ. ಅದೇ ಬದಲಾವಣೆ ನಿಮಗೆ ಸಹಾಯ ಮಾಡುತ್ತದೆ ಎಂದು ನಂಬಿದರೆ ನೀವು ಬದಲಾವಣೆಯನ್ನು ಸ್ವಾಗತಿಸುತ್ತೀರಿ. ಎಂಬ್ರೇಸ್ ದಿ ಚೇಂಜ್. ತಾನು ಮೇಜ್ನುದ್ದಕ್ಕೂ ಕಲಿತ ಎಲ್ಲಾ ಪಾಠಗಳನ್ನು ಒಂದು ದೊಡ್ಡ ಗೋಡೆಯ ಮೇಲೆ ಒಟ್ಟಾಡಿ ಬರೆದ. ಅದನ್ನು ದಿ ಹ್ಯಾಂಡ್ ರೈಟಿಂಗ್ ಆನ್ ದಿ ವಾಲ್, ಗೋಡೆಯ ಮೇಲಿನ ಬರಹ ಎಂದು ಕರೆದ. ಮೊದಲನೆಯದಾಗಿ, ಚೇಂಜ್ ಹ್ಯಾಪನ್ಸ್. ಅವರು ಚೀಸನ್ನು ಮೂವ್ ಮಾಡುತ್ತಾರೆ. ಎರಡನೆಯದಾಗಿ, ಆಂಟಿಸಿಪೇಟ್ ಚೇಂಜ್. ಚೀಸ್ ಮೂವ್ ಆಗೋದಕ್ಕೆ ಮುಂಚೆಯೇ ರೆಡಿಯಾಗಿರಿ. ಮೂರನೆಯದಾಗಿ, ಮಾನಿಟರ್ ಚೇಂಜ್. ಚೀಸ್ ಹಳೆಯದಾಗುತ್ತಿದೆಯೇ ಎಂದು ಆಗಾಗ ಗಮನಿಸುತ್ತಿರಿ. ನಾಲ್ಕನೆಯದಾಗಿ, ಅಡಾಪ್ಟ್ ಟು ಚೇಂಜ್ ಕ್ವಿಕ್ಲಿ. ಹಳೆಯ ಚೀಸನ್ನು ಎಷ್ಟು ಬೇಗ ಬಿಡುತ್ತೀರೋ ಅಷ್ಟು ಬೇಗ ಹೊಸ ಚೀಸ್ ಸಿಗುತ್ತದೆ. ಐದನೆಯದಾಗಿ, ಚೀಸ್ ಜೊತೆಯಲ್ಲೇ ನೀವು ಮೂವ್ ಆಗಿ. ಆರನೆಯದಾಗಿ, ಎಂಜಾಯ್ ಚೇಂಜ್. ಆ ಹೊಸ ಸಾಹಸವನ್ನು ಮತ್ತು ಹೊಸ ಚೀಸ್ನ ರುಚಿಯನ್ನು ಎಂಜಾಯ್ ಮಾಡಿ. ಏಳನೆಯದಾಗಿ, ಬಿ ರೆಡಿ ಟು ಚೇಂಜ್ ಕ್ವಿಕ್ಲಿ ಆ್ಯಂಡ್ ಎಂಜಾಯ್ ಇಟ್ ಅಗೇನ್. ಅವರು ಮತ್ತೆ ಚೀಸನ್ನು ಮೂವ್ ಮಾಡುತ್ತಾರೆ, ಅದಕ್ಕೂ ರೆಡಿಯಾಗಿರಿ. ಅಧ್ಯಾಯ 12. ಚೀಸ್ ಸ್ಟೇಷನ್, ಹೊಸ ಭಂಡಾರ. ಈಗ ಹಿಂದಿನ ನೆನಪುಗಳನ್ನು ಬಿಟ್ಟು ಲೆಟ್ ಗೋ ಆಫ್ ದಿ ಪಾಸ್ಟ್, ಪ್ರಸ್ತುತಕ್ಕೆ ಹೊಂದಿಕೊಂಡಿದ್ದ.
ಅವನು ಮೇಜ್ನಲ್ಲಿ ಅತಿ ವೇಗವಾಗಿ ಓಡುತ್ತಿದ್ದ. ಅದೇ ದಾರಿಯಲ್ಲಿ ಮುಂದೆ ಹೋದಾಗ ಒಂದು ದೊಡ್ಡ ತಿರುವು ಬಂತು. ಆ ತಿರುವು ದಾಟಿದ ತಕ್ಷಣ ಅವನ ಕಣ್ಣಿಗೆ ನಂಬಲಾಗದ ದೃಶ್ಯವೊಂದು ಕಂಟು. ಅದೇ ಚೀಸ್ ಸ್ಟೇಷನ್ ಎನ್. ಅಲ್ಲಿ ಅವನು ತನ್ನ ಜೀವನದಲ್ಲಿ ಹಿಂದೆಂದೂ ನೋಡಿರದಷ್ಟು ದೊಡ್ಡ ಪ್ರಮಾಣದ ಚೀಸ್ ಇತ್ತು. ಎಷ್ಟೋ ಹೊಸ ತರಹದ ಚೀಸ್ಗಳಿದ್ದವು. ಇದು ನಿಜವೋ ಅಥವಾ ಕನಸೋ ಎಂದು ಅವನು ಯೋಚಿಸುತ್ತಿರುವಾಗ ಅವನ ಹಳೆಯ ಸ್ನೇಹಿತರಾದ ಇಲಿಗಳಾದ ಸ್ನಿಫ್ ಮತ್ತು ಸ್ಕರಿ ಅಲ್ಲಿ ಕಾಣಿಸಿದವು. ಅವುಗಳ ಹೊಟ್ಟೆ ದಪ್ಪಗಾಗಿತ್ತು, ಅಂದ್ರೆ ಅವು ಬಹಳ ದಿನಗಳಿಂದ ಅಲ್ಲೇ ಇದ್ದವು. ಸ್ನಿಫ್ ತಲೆಯಲ್ಲಾಡಿಸಿ ಹಾಗೆ ಸ್ವಾಗತ ಕೋರಿತು. ಹಾ ತಕ್ಷಣ ತನ್ನ ಶೂ ಬಿಚ್ಚಿ ಕುತ್ತಿಗೆಗೆ ಹಾಕಿಕೊಂಡು ಆ ಹೊಸ ಚೀಸ್ನ ರಾಶಿಯೊಳಗೆ ಹಾರಿದ. ತನಗೆ ಇಷ್ಟವಾದ ಎಲ್ಲಾ ಚೀಸನ್ನು ಹೊಟ್ಟೆ ತುಂಬ ತಿಂದ. ಆಮೇಲೆ ಒಂದು ತುಂಡು ಎತ್ತಿ ಹಿಡಿದು ಹುರೇ ಫಾರ್ ಚೇಂಜ್, ಬದಲಾವಣೆಗೆ ಜಯವಾಗಲಿ ಎಂದು ಖುಷಿಯಿಂದ ಕೂಗಿದ. ತನ್ನ ಹಳೆಯ ಮಿಸ್ಟೇಕ್ಸ್ಗಳನ್ನು ನೆನಪು ಮಾಡಿಕೊಂಡು ಜೋರಾಗಿ ನಕ್ಕ. ನಮ್ಮ ಮೇಲೆ ನಾವೇ ನಗಲು ಕಲಿತಾಗ ನಾವು ಬಹಳ ಬೇಗ ಬದಲಾಗುತ್ತೇವೆ ಎಂದುಕೊಂಡ. ತನ್ನ ಗೆಳೆಯ ಹೆಮ್ ಕೂಡ ಆ ಗೋಡೆಯ ಮೇಲಿನ ಬರಹ ಓದಿ ತನ್ನ ದಾರಿ ಕಂಡುಕೊಳ್ಳುತ್ತಾನೆ ಎಂದು ಅವನು ಆಶಿಸಿದ. ಆದರೆ ಈ ಬಾರಿ ಒಂದು ಎಚ್ಚರಿಕೆ ವಹಿಸಿದ. ಅವನು ಪ್ರತಿದಿನ ಆ ಚೀಸ್ ಸ್ಟೇಷನ್ ಎನ್ನನ್ನು ಇನ್ಸ್ಪೆಕ್ಟ್ ಮಾಡುತ್ತಿದ್ದ. ಚೀಸ್ನ ಸ್ಥಿತಿ ಹೇಗಿದೆ ಎಂದು ಗಮನಿಸುತ್ತಿದ್ದ ಮತ್ತು ಆಗಾಗ ಮೇಜ್ನ ಒಳಗೆ ಹೋಗಿ ಬೇರೆ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತಿದ್ದ. ಯಾಕೆಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ನಿಂದ ಮತ್ತೆ ಸರ್ಪ್ರೈಸ್ ಆಗಲು ಅವನು ತಯಾರಿರಲಿಲ್ಲ. ಅಧ್ಯಾಯ 13 ದಿ ಡಿಸ್ಕಷನ್, ಸ್ನೇಹಿತರ ಚರ್ಚೆ. ಮೈಕಲ್ ಕಥೆಯನ್ನು ಹೇಳಿ ಮುಗಿಸಿದಾಗ ಅಲ್ಲಿದ್ದ ಅವನ ಹಳೆಯ ಕ್ಲಾಸ್ಮೇಟ್ಸ್ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ನಗುವಿತ್ತು. ಈ ಕಥೆ ಬಹಳ ಚೆನ್ನಾಗಿತ್ತು, ನಾವಿದರ ಬಗ್ಗೆ ಇವತ್ತು ಸಂಜೆ ಡಿಸ್ಕಸ್ ಮಾಡೋಣವಾ ಎಂದು ನಥಾನ್ ಕೇಳಿದ. ಎಲ್ಲರೂ ಒಪ್ಪಿದರು. ಸಂಜೆ ಡ್ರಿಂಕ್ಸ್ಗೆ ಸೇರಿದಾಗ ಆಂಜೆಲಾ ಕೇಳಿದಳು, ಸರಿ, ನೀವೆಲ್ಲರೂ ಹೇಳಿ, ಆ ಕಥೆಯಲ್ಲಿ ನೀವು ಯಾವ ಕ್ಯಾರೆಕ್ಟರ್, ಸ್ನಿಫ್, ಸ್ಕರಿ, ಹೆಮ್ ಅಥವಾ ಹಾ? ಕಾರ್ಲೋಸ್ ಹೇಳಿದ, ನಾನು ಖಂಡಿತ ಹೆಮ್ ಆಗಿದ್ದೆ. ನನ್ನ ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ ಆದಾಗ ನಾನು ಬದಲಾಗಲು ಒಪ್ಪಲಿಲ್ಲ, ಅದಕ್ಕೆ ಬಹಳ ದೊಡ್ಡ ಬೆಲೆ ತೆತ್ತೆ. ಆಗ ಫ್ರ್ಯಾಂಕ್ ಎಂಬ ಮಿಲಿಟರಿ ಆಫೀಸರ್ ಹೇಳಿದ, ಹೆಮ್ ನನಗೆ ನನ್ನೊಬ್ಬ ಫ್ರೆಂಡ್ ಅನ್ನು ನೆನಪು ಮಾಡಿಸ್ತಾನೆ. ಅವನ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಗುತ್ತಿದ್ದರೂ ಅವನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಲು ಒಪ್ಪಲಿಲ್ಲ. ತನಗೆ ಅನ್ಯಾಯವಾಗುತ್ತಿದೆ ಎಂದು ಬೈದುಕೊಳ್ಳುತ್ತಲೇ ಇದ್ದ. ಕೊನೆಗೆ ಡಿಪಾರ್ಟ್ಮೆಂಟ್ ಮುಚ್ಚಿದಾಗ ಕೆಲಸ ಕಳೆದುಕೊಂಡ. ನಥಾನ್ ಬಹಳ ಬೇಸರದಿಂದ ಹೇಳಿದ, ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಕೂಡ ಸೇಮ್. ದೊಡ್ಡ ದೊಡ್ಡ ಮೆಗಾ ಸ್ಟೋರ್ಗಳು ಬಂದಾಗ ನಮ್ಮ ಚಿಕ್ಕ ಸ್ಟೋರ್ಗಳು ಓಡಲಿಲ್ಲ. ನಾವು ಸ್ನಿಫ್ ಅಥವಾ ಸ್ಕರಿ ತರ ಬೇಗ ಚೇಂಜ್ ಆಗಲಿಲ್ಲ, ಬದಲಾಗಿ ಹೆಮ್ ತರ ಹಳೆಯದನ್ನೇ ಹಿಡಿದುಕೊಂಡು ಕೂತೆವೆ. ಈಗ ನಮ್ಮ ಅಂಗಡಿಗಳನ್ನು ಮುಚ್ಚುವ ಸ್ಥಿತಿ ಬಂದಿದೆ. ಮೈಕಲ್ ಹೇಳಿದ, ನಮ್ಮ ಕಂಪನಿಯಲ್ಲಿ ಎಲ್ಲರಿಗೂ ಈ ಕಥೆ ಹೇಳಿದಾಗ ಬಹಳ ಬದಲಾವಣೆ ಬಂತು. ನಮ್ಮಲ್ಲಿದ್ದ ಸ್ನಿಫ್ಗಳು ಬೇಗ ಚೇಂಜ್ ಅನ್ನು ಗುರುತಿಸುವವರು ಮತ್ತು ಸ್ಕರಿಗಳು ತಕ್ಷಣ ಆಕ್ಷನ್ ತೆಗೆದುಕೊಳ್ಳುವವರ ಸಹಾಯದಿಂದ ಕಂಪನಿಯ ವಿಷನ್ ಬದಲಾಯಿಸಿದೆವು. ಇನ್ನು ಕೆಲವು ಹಾಗಳಿದ್ದರು, ಅವರು ಮೊದಲು ಹೆದರಿದರೂ ಆಮೇಲೆ ಚೇಂಜ್ಗೆ ಅಡ್ಜಸ್ಟ್ ಆದರು. ಆದರೆ ಕೆಲವರು ಹೆಮ್ ತರ ಹಠ ಹಿಡಿದರು, ಎಷ್ಟೇ ಹೇಳಿದರೂ ಬದಲಾಗಲಿಲ್ಲ. ದುರಾದೃಷ್ಟವಶಾತ್ ನಾವು ಅಂಥವರನ್ನು ಕೆಲಸದಿಂದ ತೆಗೆಯಬೇಕಾಯಿತು. ಆದರೆ ಈ ಕಥೆ ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ನಮ್ಮ ಪರ್ಸನಲ್ ಲೈಫ್ಗೂ ಅನ್ವಯಿಸುತ್ತದೆ ಎಂದಳು ಜೆಸಿಕಾ. ನನ್ನ ಈಗಿನ ರಿಲೇಶನ್ಶಿಪ್ ಒಂದು ಹಳೆಯ ಬೂಸ್ಟ್ ಬಂದಿರುವ ಚೀಸ್ ತರಹ ಆಗಿದೆ. ನಾನು ಅದನ್ನು ಬಿಟ್ಟು ಬಿಡಬೇಕು ಅನಿಸ್ತಾ ಇದೆ. ಅದಕ್ಕೆ ಕೋರಿ ಹೇಳಿದ, ಬಹುಶಃ ವ್ಯಕ್ತಿಗಳನ್ನು ಬಿಡುವುದಕ್ಕಿಂತ ನಮ್ಮ ಹಳೆಯ ಓಲ್ಡ್ ಬಿಹೇವಿಯರ್ ಅನ್ನು ಬಿಟ್ಟು ಹೊಸ ರೀತಿಯಲ್ಲಿ ಯೋಚಿಸಿದರೆ ಅದೇ ರಿಲೇಶನ್ಶಿಪ್ನಲ್ಲಿ ಹೊಸ ಚೀಸ್ ಸಿಗಬಹುದು. ಖಂಡಿತ ಹೌದು ಎಂದ ರಿಚರ್ಡ್. ನನ್ನ ಮಕ್ಕಳು ಚೇಂಜ್ ಅಂದರೆ ಬಹಳ ಕೋಪ ಮಾಡುತ್ತಾರೆ. ನಾನು ಅವರಿಗೆ ಭವಿಷ್ಯದ ಆ ಹೊಸ ಚೀಸ್ನ ಚಿತ್ರವನ್ನು ಸರಿಯಾಗಿ ತೋರಿಸಲಿಲ್ಲ ಅನಿಸುತ್ತದೆ. ಇವತ್ತು ಮನೆಗೆ ಹೋಗಿ ನನ್ನ ಫ್ಯಾಮಿಲಿ ಜೊತೆ ಈ ಕಥೆಯನ್ನು ಶೇರ್ ಮಾಡುತ್ತೇನೆ. ಬೆಕ್ಕಿ ಹೇಳಿದಳು, ಒಂದು ಬದಲಾವಣೆಯನ್ನು ಮೇಲಿನವರು ನಮ್ಮ ಮೇಲೆ ಹೇರಿದರೆ ನಮಗೆ ಕೋಪ ಬರುತ್ತದೆ. ಎ ಚೇಂಜ್ ಇಂಪೋಸ್ಡ್ ಇಸ್ ಎ ಚೇಂಜ್ ಅಪೋಸ್ಡ್. ಆದರೆ ನಾವೇ ಖುಷಿಯಿಂದ ಹೊಸ ಚೀಸ್ನ ಕಡೆ ನಡೆದರೆ ಭಯವೂ ಇರಲ್ಲ, ಸ್ಟ್ರೆಸ್ ಕೂಡ ಇರಲ್ಲ. ಎಲ್ಲರಿಗೂ ಆ ಕಥೆಯ ಅರ್ಥ ಬಹಳ ಆಳವಾಗಿ ನಾಟಿಯಿತ್ತು. ಹಳೆಯ ಭಯಗಳನ್ನು ಬಿಟ್ಟು ತಮ್ಮದೇ ಆದ ಹೊಸ ಚೀಸನ್ನು ಹುಡುಕುವ ಉತ್ಸಾಹ ಎಲ್ಲರಲ್ಲೂ ಮನೆ ಮಾಡಿತ್ತು. ಸ್ನೇಹಿತರೆ, ಕಥೆ ಇಲ್ಲಿಗೆ ಮುಗಿಯುತ್ತದೆ. ಸ್ಪೆನ್ಸರ್ ಜಾನ್ಸನ್ ಅವರ ಹೂ ಮೂವ್ಡ್ ಮೈ ಚೀಸ್ ಕೇವಲ ಒಂದು ಇಲಿಗಳ ಕಥೆಯಲ್ಲ, ಅದು ನಮ್ಮೆಲ್ಲರ ಕಥೆ. ನಮ್ಮ ಲೈಫ್ನಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಬಾರಿ ಆ ಮೇಜ್ನಲ್ಲಿ ಕಳೆದು ಹೋಗಿರುತ್ತೇವೆ. ನಮ್ಮ ಚೀಸನ್ನು ಯಾರೋ ಮೂವ್ ಮಾಡಿರುತ್ತಾರೆ. ಆಗ ನೀವೇನು ಮಾಡ್ತೀರಾ? ಹೆಮ್ ತರ ಯಾರು ಮೂವ್ ಮಾಡಿದ್ದು ಅಂತ ಅಲ್ಲೇ ಕೂತು ಕಂಪ್ಲೇಂಟ್ ಮಾಡ್ತೀರಾ, ಅಥವಾ ಹಾ ತರಹ ನಿಮ್ಮ ಭಯವನ್ನು ಮೆಟ್ಟಿ ನಿಂತು ಗೋಡೆಯ ಮೇಲೆ ನಿಮ್ಮದೇ ಆದ ಹೊಸ ಬರಹ ಬರೆದು ಹೊಸ ಚೀಸ್ನ ಕಡೆಗೆ ಓಡುತ್ತೀರಾ? ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಬಿ ದ ಚೇಂಜ್ ಆರ್ ಅಟ್ಲೀಸ್ಟ್ ಮೂವ್ ವಿತ್ ದಿ ಚೇಂಜ್.
ನಿಮಗೆ ಈ ಆಡಿಯೋ ಬುಕ್ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಜೊತೆ ಈ ಕಥೆಯನ್ನು ಖಂಡಿತ ಶೇರ್ ಮಾಡಿ. ಮತ್ತೊಂದು ಅತ್ಯುತ್ತಮ ಪುಸ್ತಕದ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಪುಸ್ತಕ ಓದುತ್ತಿರಿ, ಹೊಸ ವಿಚಾರಗಳನ್ನು ಕಲಿಯುತ್ತಿರಿ. ಧನ್ಯವಾದಗಳು.